ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಯುವಕರಿಗೆ ಯಾರು ಅಲ್ಲಿ ಅವಕಾಶದಿಂದ ವಂಚಿತ ಆಗಿದಾರೋ ಅಂಥವ್ರಿಗೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ. ಇಂಡಸ್ಟ್ರಿಯವರು ಸರೋಜಿನಿ ಮಹಿಷಿ ವರದಿ ಪ್ರಕಾರ ನಾವು ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಹೊರತು ಆ ರೀತಿಯಲ್ಲಿ ನಡೀತಾ ಇಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು 1000 ಜಾಬ್ ಬೇಕಿದ್ರೆ ಅದರಲ್ಲಿ ಒಂದು 100 ಜಾಬನ್ನು ನೇರ ನೇಮಕಾತಿ ಮಾಡಿಕೊಂಡು ಸರೋಜಿನಿ ಮಹಿಷಿ ವರದಿ ಪ್ರಕಾರ ನಾವು ಕೊಟ್ಟಿದ್ದೀವಿ ಅಂತೇಳಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಇನ್ನು 900 ಜಾಬ್ಗಳನ್ನ ಪ್ರೈವೇಟ್ ಗುತ್ತಿಗೆದಾರರ ಮೂಲಕ ತಗೊಂಡು ಅವ್ರು ನಾರ್ತ್ ಇಂಡಿಯನ್ಸ್ನ, ಬೇರೆ ಅವ್ರನ್ನ ಹಿಂದಿ ಸ್ಪೋಕನ್ ಪೀಪಲ್ಸ್ನ ತಗೊಂಡು ಇಲ್ಲಿ ನಮ್ಮ ಯುವಕರಿಗೆ ಅವಕಾಶಗಳು ಸಿಗಬಾರ್ದು. ನಮ್ಮ ಯುವಕರು ಅಲ್ಲಿ ಫ್ಯಾಕ್ಟ್ರಿಗಳ್ನಾಗ ಹೋದರೆ ಅಲ್ಲಿ ಏನೇನು ಅನ್ಯಾಯಗಳು ನಡೆದಾಗ ನಮ್ಮ ಜನತೆಗೆ ಇವರು ಧ್ವನಿ ಎತ್ತಾರೆ ಅಂತೇಳಿ ಎಲ್ಲ ಬೇರೆ ಕಡೆಯಿಂದ, ಬೇರೆ ರಾಜ್ಯಗಳಿಂದ ಬಂದಂಥ ಏನು ಇಂಡಸ್ಟ್ರಿಯಲಿಸ್ಟ್ ಏನಿದ್ದಾರೆ ನಮ್ಮ ಯುವಕರಿಗೆ ಮೋಸ ಮಾಡ್ತಿದ್ದಾರೆ, ನಮ್ಮ ಜಿಲ್ಲೆಗೆ, ನಮ್ಮ ಉತ್ತರ ಕರ್ನಾಟಕ ಮೋಸ ಮಾಡ್ತಿದ್ದಾರೆ ಅಂತ ನಾವು ಧ್ವನಿ ಎತ್ತಿದ್ವಿ. ಅದು ನಾವು ಆದಷ್ಟು ಬೇಗ ಇನ್ನೊಂದು ಕೂಡ ನಾನು ತೀರ್ಮಾನ ಮಾಡಿದ್ದೀನಿ. ಈ ಅಧಿಕಾರವನ್ನು ಕೊಟ್ಟಿದ್ದು ನಮ್ಮ ಬಳ್ಳಾರಿ ಜನತೆ, ನಮ್ಮ ಯುವಕರು ನಮಗೆ ಕೊಟ್ಟಿದ್ದಾರೆ. ಅದು ಇಂಡಸ್ಟ್ರೀಸಲ್ಲಿ ನಮ್ಮ ಯುವಕರಿಗೆ ಸ್ಥಾನ ಸಿಕ್ಕಿಲ್ಲ ಅಂತಂದರೆ ನಾವು ನಾಳೆ ಬೆಳಿಗ್ಗೆ ನಮ್ಮ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡೋಕ್ಕೂ ಸಿದ್ಧ ಅಂತ ಹೇಳಕ್ಕೆ ಇಚ್ಛೆ. ಡಿಎಂಎಫ್ ಫಂಡ್ ವಿಚಾರನೂ ಸಹ ಬಳಕೆ ಆಗ್ತಿಲ್ಲ ಅನ್ನೋದು. ಡಿಎಂಎಫ್ ಫಂಡು ಭಾಳಷ್ಟು ಸಾವಿರಾರು ಕೋಟಿ ಡಿಎಂಎಫ್ ಫಂಡ್ ಇದೆ. ಆದರೆ 2.5 ವರ್ಷದಿಂದ ಒಂದು ಮೀಟಿಂಗ್ ನಡೆದಿಲ್ಲ. ಒಂದು ಮೀಟಿಂಗನ್ನು ನಡೆದ್ರೆ ಇಡೀ ಜಿಲ್ಲೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ದು ದುಡ್ಡು ಅವಶ್ಯಕತೆ ಇಲ್ಲ. ಇಡೀ ಜಿಲ್ಲೆಯಿಂದ ಪ್ರತಿಯೊಂದು ಕ್ಷೇತ್ರಕ್ಕೆ 200-250 ಕೋಟಿ ದುಡ್ಡು ಅನುದಾನ ನಮ್ಗೆ ಬಿಡುಗಡೆ ಆಗುತ್ತೆ. ಆದರೆ ಯಾವ ರೀತಿಯಲ್ಲಿ ಎದಕ್ಕೆ ಹಿಂಗೆ ಆಗ್ತಿದೆ ಅನ್ನೋ ನಮ್ಮ ಜಿಲ್ಲೆ ವಿಚಾರ ಬಂದಾಗ ಡಿಎಂಎಫ್ ಮೀಟಿಂಗ್ಗಳು ಯಾಕೆ ನಡೀತಿದೆ? ಚಿತ್ರದುರ್ಗದಲ್ಲಿ ಡಿಎಂಎಫ್ ಮೀಟಿಂಗ್ ನಡೆದು ಕೆಲಸಗಳು, ಕಾಮಗಾರಿಗಳು ಮುಗಿದೋಗಿದೆ. ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಡಿಎಂಎಫ್ ಮೀಟಿಂಗ್ ಆಗಿ ಕೆಲಸ ಕಾಮಗಾರಿಗೆಲ್ಲ ಮುಗಿದೋಗಿದೆ. ಆದರೆ ಬಳ್ಳಾರಿ ಜಿಲ್ಲೆ ಅಂತ ಬಂದಾಗ ಈ ಬೇಜವಾಬ್ದಾರಿ ಯಾಕೆ ತೋರಿಸಿದ್ರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸಚಿವರ ಬೇಜವಾಬ್ದಾರಿನೋ ಅಥವಾ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಬೇಜವಾಬ್ದಾರಿ? ಇಲ್ಲ, ಅಧಿಕಾರಿಗಳು ಮುಖ್ಯವಾಗಿ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ. ಸಚಿವರ ಜೊತೆ ಕೂಡ ನಾವು ಮಾತಾಡಿದ್ವಿ. ನಮ್ಮ ಡಿಎಂಎಫ್ ಅನುದಾನ ನಮ್ಮ ಹಕ್ಕಾಗುತ್ತಿದ್ದು, ನಮಗೆ ಕೊಡಲೇಬೇಕಂತೇಳಿ ನಾವು ಗಣೇಶಣ್ಣವರು ಮತ್ತು ನಾಗೇಂದ್ರಣ್ಣವರು ಇಡೀ ಜಿಲ್ಲೆ ಶಾಸಕರು ಕೇಳಿದ್ದೀವಿ. ಸಚಿವರು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗ ಹೋಗಿ ಕೇಳ್ಕೊಂತೀವಿ. ಸಚಿವರು ಇಲ್ಲದೆ ಸಮಸ್ಯೆ ಆಗ್ತಾ ಇರೋದು ಹೇಗೆ ಸರ್? ಇಲ್ಲ, ಆ ರೀತಿಯೇನಿಲ್ಲ. ಅವರು ಜಮೀರಣ್ಣ ಅವರು ಕೂಡ ನಮ್ಮ ಸ್ವಂತ ಎಲ್ಲ ಶಾಸಕರನ್ನ ಸ್ವಂತ ಕುಟುಂಬದ ಥರನೇ ನೋಡ್ಕೊಂಡು ಹೋಗ್ತಾರೆ. ನಾವಿನ್ನ ಪ್ರೆಷರೈಸ್ ಮಾಡಬೇಕು. ಯಾಕಂದರೆ ನಮ್ಮ ಯಾರು ಅಧಿಕಾರಿಗಳು ಇರ್ತಾರೋ ಅವ್ರು ಕರೆಕ್ಟಾಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅವ್ರಿಗೇನು ಉದ್ದೇಶ ಇದೆಯೋ ನನಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಫಂಡ್ ಬಂದಾಗ ಅದನ್ನು ಬಳಕೆ ಮಾಡಿಕೊಂಡಾಗೆ ಜನತೆಗೆ ಅನುಕೂಲ ಆಗೋದು. ಯಾಕಂದರೆ ಅಲ್ಲಿಂದ ಧೂಳು ತಿಂದು ಇನ್ನೊಂದು ತಿಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಇಷ್ಟು ಜನಕ್ಕೆ ಅದರಿಂದ ತೊಂದರೆ ಆಗ್ತಿದೆ ಮೈನಿಂಗಿಂದ. ಅದಕ್ಕೋಸ್ಕರ ಡಿಎಂಎಫ್ ಫಂಡ್ ಮೂಲಕ ಅಲ್ಲಿ ಅಭಿವೃದ್ಧಿ ಆಗಬೇಕು. ಸ್ಯಾನಿಟೈಸೇಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಅಭಿವೃದ್ಧಿ ರೋಡ್ ಆಗಿರ್ಬೋದು, ಇರಿಗೇಷನ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ನೀವು ಈ ದುಡ್ಡಲ್ಲಿ ಅನುಕೂಲ ಮಾಡ್ಕೊಂಡು ಜನತೆಗೆ ಅನುಕೂಲ ಮಾಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದ್ದರೂ ನಮ್ಗೆ ಇಷ್ಟ ನ್ಯಾಯ ನಡೀತಿದೆ. ವಿಜೇಂದ್ರ ಒಂದು ಟ್ವೀಟ್ ಹೇಳಿಕೆ ಕೊಟ್ಟಿರುವಂಥದ್ದು, ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾ ಇದ್ದಾರೆ ಸರ್. ನೋಡಿ, ನಾನು ನನ್ನ ಜಿಲ್ಲೆ, ನನ್ನ ಕ್ಷೇತ್ರ ಬಗ್ಗೆ ಒಂದೇ ಮಾತಾಡೋ ಶಕ್ತಿ ಇರೋಂಥ ಶಾಸಕ ಅಷ್ಟೇ. ಮೊದಲನೇ ಬಾರಿ ಗೆದ್ದಿದ್ದಂಥ ಶಾಸಕ. ನನ್ನ ರಾಜ್ಯ ರಾಜಕಾರಣಿಗಳು ಡೆಲ್ಲಿಯಲ್ಲಿ ಏನು ನಡೆಯುತ್ತೋ, ಬೆಂಗಳೂರಲ್ಲಿ ಏನು ನಡೆಯುತ್ತೋ, ವಿಜೇಂದ್ರ ಅವರು ಏನು ಹೇಳ್ತಾರೋ ಅದಕ್ಕೆ ಉತ್ತರ ಕೊಡುವಷ್ಟು ದೊಡ್ಡವ ನಾನಲ್ಲ. ಓಕೆ, ಥ್ಯಾಂಕ್ ಯು.